ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಿಮ್ಮ ಮನೆಯಲ್ಲಿ ನಿಮ್ಮ ಸ್ನೇಹಿತರ ಬಳಗದಲ್ಲಿ ಒಬ್ಬರಾದರೂ ಟೆಕ್ಕಿಯಾಗಿರ್ತಾರೆ. ಅಷ್ಟರ ಮಟ್ಟಿಗೆ IT ಉದ್ಯೋಗಿಗಳು ನಮ್ಮಲ್ಲಿದ್ದಾರೆ. ಆದ್ರೀಗ ಅವರೇ ಒಂದು ದೊಡ್ಡ ಗಂಡಾಂತರಕ್ಕೆ ಸಿಲುಕಿದ್ದಾರೆ. ಸಾಲು ಸಾಲು ಲೇಆಫ್ಗಳು, ನೇಮಕಾತಿಯಲ್ಲಿ ಇಳಿಕೆ IT ವಲಯವನ್ನು ಹಿಂಡಿ ಹಿಪ್ಪೆ ಮಾಡಿದೆ. ಇದೀಗ ಭಾರತದ IT ಸಾಮ್ರಾಜ್ಯದ ಚಕ್ರವರ್ತಿ ಎನಿಸಿಕೊಂಡಿರುವ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಇದಕ್ಕೆ ತುಪ್ಪ ಸುರಿದಿದೆ. ಟಾಟಾ ಒಡೆತನಕ್ಕೆ ಸೇರಿದ TCS ಇದೇ ಮೊದಲ ಬಾರಿಗೆ ದೊಡ್ಡ ಸಂಖ್ಯೆಯ ಉದ್ಯೋಗಿಗಳಿಗೆ ಗೇಟ್ ಪಾಸ್ ನೀಡೋದಾಗಿ ಘೋಷಿಸಿದೆ. ಇನ್ನೂ ಆತಂಕಕಾರಿ ಸಂಗತಿ ಅಂದ್ರೆ ಇದಕ್ಕೆ ಮುನ್ನುಡಿ ಬರೆದಿರೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ AI. ಹೊಸ ಬೆಂಚ್ ಪಾಲಿಸಿ, ಉದ್ಯೋಗಿಗಳ ನೇಮಕಾತಿಯಲ್ಲಿ ವಿಳಂಬದ ಬಳಿಕ ಇದೀಗ ಪಿಂಕ್ ಸ್ಲಿಪ್ ಹೆಸರಲ್ಲಿ TCS ಉದ್ಯೋಗಿಗಳ ತಲೆ ಮೇಲೆ ಕತ್ತಿ ನೇತು ಹಾಕಿದೆ. ಏನಿದು ಸರಣಿ ಬೆಳವಣಿಗೆ? IT ವಲಯದಲ್ಲಿ ಏನಾಗ್ತಾ ಇದೆ ಎಲ್ಲವನ್ನು ನೋಡೋಣ. ಅದಕ್ಕೂ ಮೊದಲು ತಪ್ಪದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಕೋವಿಡ್ ಸೋಂಕು, ಅಮೆರಿಕ, ಯುರೋಪ್ನಲ್ಲಿ ಆರ್ಥಿಕ ಹಿಂಜರಿತ, ನಿಧಾನಗತಿಯ ಆರ್ಥಿಕತೆ ಹೀಗೆ ಹಲವು ಕಾರಣಗಳಿಂದಾಗಿ ಕಳೆದ ಹಲವು ವರ್ಷಗಳಿಂದ IT ಉದ್ಯಮ ಮಂಕಾಗಿದೆ. ಹೊಸ ನೇಮಕಾತಿಗಳು ಹಿಂದಿನಂತೆ ಆಗ್ತಾ ಇಲ್ಲ. ಇರುವವರಿಗೆ ಸರಿಯಾದ ಸಂಬಳ, ಸವಲತ್ತುಗಳು ಸಿಗ್ತಾ ಇಲ್ಲ. ಇದರ ನಡುವೆ ಕಳೆದ ಹಲವು ವರ್ಷಗಳಿಂದ ಸರಣಿ ಉದ್ಯೋಗ ಕಡಿತಗಳು ನಡೀತಾ ಇದೆ. ಮೊದಮೊದಲು ಅಮೆರಿಕನ್ ಕಂಪನಿಗಳಲ್ಲಿ ಶುರುವಾದ ಈ ಪಿಂಕ್ ಸ್ಲಿಪ್ ಟ್ರೆಂಡ್ ಇದೀಗ ನಮ್ಮ ಹಿತ್ತಲಲ್ಲೂ ಕೇಳಿ ಬರೋದಕ್ಕೆ ಆರಂಭಿಸಿದೆ. ಇದಕ್ಕೆ ಹೊಸ ಉದಾಹರಣೆ TCS. 1200 ಉದ್ಯೋಗ ಕಡಿತ. ಜಗತ್ತಲ್ಲೆಲ್ಲ ಉದ್ಯೋಗಿಗಳನ್ನ ಕೆಲಸದಿಂದ ತೆಗೆದುಹಾಕುವ ವಿದ್ಯಮಾನಗಳು ನಡೀತಾ ಇದ್ರು. ಭಾರತೀಯ ಕಂಪನಿಗಳು ಅದರಿಂದ ದೂರವೇ ಉಳಿದಿದ್ವು. ಆದರೆ ಅದೀಗ ಬದಲಾಗಿದೆ. ಟಾಟಾ ಸಮೂಹದ ಅತಿ ದೊಡ್ಡ ಕಂಪನಿ, ಜಗತ್ತಿನ ಪ್ರಮುಖ IT ಕಂಪನಿಗಳಲ್ಲಿ ಒಂದಾದ TCS ತನ್ನ ಸಾಮ್ರಾಜ್ಯದಿಂದ ಸುಮಾರು 12,200 ಉದ್ಯೋಗಿಗಳನ್ನು ಮನೆಗೆ ಕಳಿಸೋದಕ್ಕೆ ತೀರ್ಮಾನಿಸಿದೆ. ಅಂದರೆ 6,13,000 ಉದ್ಯೋಗಿಗಳಲ್ಲಿ 2% ಸಿಬ್ಬಂದಿಗೆ ಗೇಟ್ ಪಾಸ್ ನೀಡಲಿದೆ. ಈ ಉದ್ಯೋಗ ಕಡಿತದ ಬಿಸಿ ಹೆಚ್ಚಾಗಿ ತಡ್ತಾ ಇರೋದು ಮಧ್ಯಮ ಮತ್ತು ಹಿರಿಯ ಹುದ್ದೆಗಳಲ್ಲಿರುವ ಅನುಭವಿಗಳಿಗೆ. ವರ್ಷಗಳ ಕಾಲ ಕಂಪನಿಗೆ ದುಡಿದವರ ಕುರ್ಚಿಗೆ ಈಗ ಕುತ್ತು ಬಂದಿದೆ. ಹಾಗಾದ್ರೆ TCS ನಂತ ದೈತ್ಯ ಕಂಪನಿಗೆ ಯಾಕೆ ಇಂಥ ಸ್ಥಿತಿ ಬಂತು? ಕಂಪನಿಯ CEO ಕೆ ಕೃತಿವಾಸನ್ ಹೇಳೋ ಪ್ರಕಾರ ಭವಿಷ್ಯಕ್ಕೆ ಸಿದ್ಧ ಆಗೋದಕ್ಕೆ ಕಂಪನಿ ಈ ನಿರ್ಧಾರಕ್ಕೆ ಬಂದಿದೆಯಂತೆ. ಅಂದರೆ ಬದಲಾಗ್ತಾ ಇರುವ ಟೆಕ್ನಾಲಜಿ, ಅದರಲ್ಲೂ ಮುಖ್ಯವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜೊತೆ ಹೆಜ್ಜೆ ಹಾಕೋದಿಕ್ಕೆ ಈ ಸರ್ಜರಿ ಅನಿವಾರ್ಯ ಅಂತ ಅವರು ಹೇಳ್ತಾ ಇದ್ದಾರೆ. 35 ದಿನಗಳ ಬೆಂಚ್ ಪಾಲಿಸಿ. ಲೇಆಫ್ಸ್ ಒಂದು ಭಾಗ ಆದರೆ ಕಂಪನಿಯ ಒಳಗೆ ಇರೋರಿಗೆ ನೆಮ್ಮದಿ ಇಲ್ಲದಂತೆ ಮಾಡೋದಕ್ಕೆ ಹೊಸ ಬೆಂಚ್ ಪಾಲಿಸಿಯನ್ನ TCS ಜಾರಿಗೆ ತಂದಿದೆ. IT ಭಾಷೆಯಲ್ಲಿ ಬೆಂಚ್ ಅಂದ್ರೆ ಕೈಯಲ್ಲಿ ಯಾವುದೇ ಪ್ರಾಜೆಕ್ಟ್ ಇಲ್ಲದೆ ಸುಮ್ಮನೆ ಕೂರೋದು. ಮೊದಲೆಲ್ಲ ಹೀಗೆ ತಿಂಗಳುಗಟ್ಟಲೆ ಇರಬಹುದಾಗಿತ್ತು. ಆದರೆ ಜೂನ್ 12, 2025ರಿಂದ ಆಟ ಬದಲಾಗಿದೆ. ಹೊಸ ನಿಯಮದ ಪ್ರಕಾರ ನೀವು ವರ್ಷದಲ್ಲಿ ಕೇವಲ 35 ದಿನ ಮಾತ್ರ ಬೆಂಚ್ನಲ್ಲಿ ಇರಬಹುದು. 225 ದಿನ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡಲೇಬೇಕು. ಮಾಡಿಲ್ಲ ಅಂತ ಇಟ್ಕೊಳ್ಳಿ, ನಿಮ್ಮ ಸಂಬಳ, ಬಡ್ತಿ, ವಿದೇಶ ಪ್ರಯಾಣದ ಕನಸು ಎಲ್ಲದಕ್ಕೂ ಕತ್ತರಿ ಬೀಳುತ್ತೆ. ಕೊನೆಗೆ ಕೆಲಸವೇ ಕೈತಪ್ಪಿ ಹೋಗಬಹುದು. ಇದೊಂದು ರೀತಿ ಕೆಲಸ ಮಾಡು ಇಲ್ಲ ಮನೆಗೆ ನಡಿ ಅನ್ನೋ ಸಂದೇಶ. ಇದೇ ಕಾರಣಕ್ಕೆ ಉದ್ಯೋಗಿ ಸಂಘಟನೆ NITES ಈ ನೀತಿ ಅಮಾನವೀಯ ಅಂತ ಕಿಡಿಕಾರಿದೆ. ಅಲ್ಲದೆ ಕೇಂದ್ರ ಕಾರ್ಮಿಕ ಸಚಿವಾಲಯಕ್ಕೆ ದೂರು ಕೂಡ ಕೊಟ್ಟಿದೆ. ಆಫರ್ ಲೆಟರ್ ಗೊಂದಲ. ಒಂದೆಡೆ ಇರುವವರನ್ನ ತೆಗಿತಾ ಇದ್ರೆ ಇನ್ನೊಂದೆಡೆ ಸೇರಿಸಿಕೊಳ್ಬೇಕಾದವರನ್ನು TCS ಕೆಲಸಕ್ಕೆ ಸೇರಿಸಿಕೊಳ್ತಾ ಇಲ್ಲ. ಇವರಿಗೆ ಆಫರ್ ಲೆಟರ್ ನೀಡಿ ಕೆಲಸಕ್ಕೂ ಸೇರಿಸಿಕೊಳ್ಳದೆ TCS ಅತಂತ್ರ ಸ್ಥಿತಿಯಲ್ಲಿಟ್ಟಿದೆ. ಸುಮಾರು 600 ಅನುಭವಿ ಉದ್ಯೋಗಿಗಳು ಕೈಯಲ್ಲಿ TCS ಆಫರ್ ಲೆಟರ್ ಹಿಡಿದು ಕಾಯ್ತಾ ಇದ್ದಾರೆ. ಬೇರೆ ಕಂಪನಿಯಲ್ಲಿದ್ದ ಇವರೆಲ್ಲ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಕುಳಿತಿದ್ದಾರೆ. ಆದರೆ ತಿಂಗಳಾದರೂ ಜಾಯ್ನಿಂಗ್ ಡೇಟ್ ಮಾತ್ರ ಸಿಗ್ತಾ ಇಲ್ಲ. ಇವರ ಕುಟುಂಬಗಳು ಈಗ ಹಳೆ ಕೆಲಸವೂ ಇಲ್ಲದೆ ಹೊಸ ಕೆಲಸವೂ ಸಿಗದೆ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಿದೆ. ಈ ಬಗ್ಗೆ TCS ಮಾತ್ರ ಎಲ್ಲ ಆಫರ್ಗಳನ್ನು ಗೌರವಿಸ್ತೀವಿ, ಶೀಘ್ರದಲ್ಲೇ ಕೆಲಸಕ್ಕೆ ಸೇರಿಸಿಕೊಳ್ತೀವಿ ಎನ್ನುವ ಭರವಸೆ ನೀಡ್ತಾ ಕೂತಿದೆ. ಆದರೆ ಆ ಶೀಘ್ರ ಯಾವಾಗ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡಿದೆ. AI ತೆರೆಯ ಹಿಂದಿನ ವಿಲನ್. ಹಾಗಾದ್ರೆ ಈ ಎಲ್ಲ ಕಥೆಯ ಹಿಂದೆ ಇರೋ ನಿಜವಾದ ವಿಲನ್ AI? ಹೀಗೊಂದು ಪ್ರಶ್ನೆ ಕೇಳಿ ಬರ್ತಾ ಇದೆ. ಇದಕ್ಕೆ TCS CEO ನಾವು ಜನರನ್ನ ತೆಗೆದುಹಾಕಿ AI ತರ್ತಾ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ನಾವು ದೊಡ್ಡ ಮಟ್ಟದಲ್ಲಿ AI ಬಳಸ್ತಾ ಇದ್ದೀವಿ ಅನ್ನೋದನ್ನು ಒಪ್ಕೊಂಡಿದ್ದಾರೆ. ಕೋಡಿಂಗ್, ಟೆಸ್ಟಿಂಗ್, ಡೇಟಾ ಅನಾಲಿಸಿಸ್ನಂಥ ಅನೇಕ ಕೆಲಸಗಳನ್ನು ಈಗ AI ವೇಗವಾಗಿ, ಅಗ್ಗವಾಗಿ ಮಾಡ್ತಾ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ.
ಇದರರ್ಥ ಸ್ಪಷ್ಟ, ಭವಿಷ್ಯದಲ್ಲಿ ನಿಮ್ಮ 10 ವರ್ಷದ ಅನುಭವಕ್ಕಿಂತ ಎಐ ಜೊತೆ ಕೆಲಸ ಮಾಡುವ ಹೊಸ ಕೌಶಲ್ಯವೇ ನಿಮ್ಮನ್ನು ಕಾಪಾಡಬಹುದು. ಸ್ಕಿಲ್ ಅಪ್ಡೇಟ್ ಮಾಡಿಕೊಳ್ಳದೇ ಇದ್ರೆ ಐಟಿ ಸೇರಿದಂತೆ ಹಲವು ಉದ್ಯೋಗಗಳಲ್ಲಿ ಸರ್ವೈವಲ್ ಕಷ್ಟ. ಸದ್ಯಕ್ಕಂತೂ TCSನ 12,000 ಜನರ ಉದ್ಯೋಗ ಕಡಿತ, 35 ದಿನಗಳ ಬೆಂಚ್ ಪಾಲಿಸಿ, ವಿಳಂಬ ಆಗ್ತಾ ಇರುವ ಜಾಯ್ನಿಂಗ್ಸ್ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಎಐನ ಅಧಿಕೃತ ರಂಗ ಪ್ರವೇಶ ಇವೆಲ್ಲವೂ ಭಾರತೀಯ ಐಟಿ ಜಗತ್ತಿನಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಇದು TCS ಉದ್ಯೋಗಿಗಳಿಗೆ ಮಾತ್ರ ಅಲ್ಲ, ಇಡೀ ಐಟಿ ಉದ್ಯಮಕ್ಕೆ ಬಾರಿಸಿದ ಎಚ್ಚರಿಕೆ ಗಂಟೆ. ಕಾಲ ಸಂಪೂರ್ಣ ಬದಲಾಗಿದೆ. ನಿರಂತರವಾಗಿ ಕಲಿಯದಿದ್ರೆ ಸೈಡ್ಲೈನ್ ಆಗೋದು ಗ್ಯಾರಂಟಿ. ಈ ಬಗ್ಗೆ ನಿಮಗೇನನ್ಸುತ್ತೆ? TCSನ ಈ ನಿರ್ಧಾರ ಸರಿಯಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ವಿಡಿಯೋಗಳ ಜೊತೆ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.